32ರಿಂದ 44 ಸಾರಾಂಶ. ಈ ಭಾಗದಲ್ಲಿ ಯೇಸು ಕ್ರಿಸ್ತರು ತನ್ನ ಎರಡನೆಯ ಬರುವಿಕೆಯ ಕುರಿತು ಬೋಧಿಸುತ್ತಾರೆ. ಮೊದಲಿಗೆ ಅವರು ಅಂಜೂರದ ಮರದ ಉದಾಹರಣೆ ನೀಡುತ್ತಾರೆ. ಅಂಜೂರದ ಮರದಲ್ಲಿ ಹೊಸ ಎಲೆಗಳು ಮೂಡಿದಾಗ ಬೇಸಿಗೆ ಸಮೀಪಿಸಿದೆ ಎಂದು ತಿಳಿಯುವಂತೆ ದೇವರು ಕೊಟ್ಟಿರುವ ಸೂಚನೆಗಳು ನೆರವೇರುವುದನ್ನು ನೋಡಿದಾಗ ಕರ್ತನ ಬರುವಿಕೆ ಸಮೀಪಿಸಿದೆ ಎಂದು ನಾವು ಅರಿಯಬೇಕು. ಆದರೆ ಕರ್ತರು ಯಾವಾಗ, ಯಾವ ದಿನ, ಯಾವ ಗಳಿಗೆಯಲ್ಲಿ ಬರುತ್ತಾರೆ ಎಂಬುದು ಯಾರೂ ತಿಳಿಯುವುದಿಲ್ಲ. ಆ ಸಮಯ ತಂದೆಯಾದ ದೇವರಿಗೆ ಮಾತ್ರ ಗೊತ್ತಿದೆ. ಯೇಸು ನಂತರ ನೋವನ ಕಾಲದ ಉದಾಹರಣೆಯನ್ನು ಕೊಡುತ್ತಾರೆ. ಆ ಸಮಯದಲ್ಲಿ ಜನರು ತಮ್ಮ ದೈನಂದಿನ ಜೀವನದಲ್ಲಿ ನಿರತರಾಗಿದ್ದರು. ಪ್ರವಾಹ ಬರುವವರೆಗೂ ಅವರು ಎಚ್ಚರವಾಗಲಿಲ್ಲ. ಅದೇ ರೀತಿ ಕರ್ತರ ಬರುವಿಕೆಯನ್ನು ಅನೇಕರಿಗೆ ಅನಿರೀಕ್ಷಿತವಾಗಿರುತ್ತದೆ. ಆದ್ದರಿಂದ ಯೇಸು ನಮಗೆ ಹೇಳುವುದು ಒಂದೇ: ಯಾವಾಗಲೂ ಆತ್ಮೀಯವಾಗಿ ಸಿದ್ಧರಾಗಿರಿ, ಎಚ್ಚರಿಕೆಯಿಂದಿರಿ ಮತ್ತು ದೇವರ ಚಿತ್ತದಂತೆ ಜೀವಿಸಿ, ಏಕೆಂದರೆ ಕರ್ತನು ಯಾವ ಕ್ಷಣದಲ್ಲಿ ಬರುತ್ತಾನೆ ಎಂಬುದು ನಮಗೆ ತಿಳಿಯುವುದಿಲ್ಲ. ಮುಖ್ಯ ಸಂದೇಶ: ಕರ್ತನ ಬರುವಿಕೆಯ ಸಮಯವನ್ನು ತಿಳಿಯಲು ಪ್ರಯತ್ನಿಸುವುದಕ್ಕಿಂತ ಪ್ರತಿದಿನ ಪ್ರಾರ್ಥನೆ, ವಿಧೇಯತೆ ಮತ್ತು ಪರಿಶುದ್ಧ ಜೀವನದಲ್ಲಿ ಸಿದ್ಧರಾಗಿರುವುದು ಕ್ರಿಸ್ತನ ಕರ್ತವ್ಯವಾಗಿದೆ. ಆಮೆನ್.